ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಿಶನ್ ಶ್ರೇಷ್ಠ ಕಾರನ್ನು ಫಾಲೋ ಮಾಡಿಕೊಂಡು ಒಂದು ಕಡೆ ಆ ಕಾರ್ಗೆ ಅಡ್ಡ ಹಾಕಿ ಕಾರಿಂದ ಹಿಡಿದು ಶ್ರೇಷ್ಠ ಇರೋ ಕಾರ್ ಹತ್ರ ಎಲ್ಲರೂ ಬರ್ತಾರೆ. ಆಗ ಡ್ರೈವರ್ ಏನಾಯಿತು ಸರ್ ಅಂತಾನೆ. ಸಾರಿ, ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ನಿಮ್ಮ ಕಾರಲ್ಲಿ ಬಂದ್ರಲ್ಲ ಅವರು ಎಲ್ಲಿ ಹೋದ್ರು ಅಂತಾನೆ ಕಿಶನ್. ಅವರು ಆಗಲೇ ಇಳ್ಕೊಂಡ್ರಲ್ಲ ಅಂತಾನೆ ಡ್ರೈವರ್. ಎಲ್ಲಿ ಅಂತಾನೆ ಕಿಶನ್. ಹಿಂದಿನ ಕ್ರಾಸಲ್ಲಿ ಇಳ್ಕೊಂಡ್ರು ಸರ್ ಅಂತಾನೆ ಡ್ರೈವರ್. ಈಚೆ ಭಾಗ್ಯ ಆದಿ ಕೂತಿರ್ತಾರೆ. ಆದಿಯವರೇ, ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ ನನಗೆ. ನನಗೇನು ನಿಮ್ಮ ಮೇಲೆ ತುಂಬ ಭಾರ ಹಾಕ್ತಿದ್ದೀನಿ ಅನ್ನಿಸ್ತಿದೆ. ಪ್ಲೀಸ್ ನೀವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತಾಳೆ. ಏನು ನಿಮ್ಮ ಮಾತಿನ ಅರ್ಥ? ನಾನು ಈ ವಿಷಯದಲ್ಲಿ ಜವಾಬ್ದಾರಿ ತಗೋಬಾರ್ದು ಅಂತಾನೆ ಆದಿ. ಅಯ್ಯೋ ಹಾಗಲ್ಲ ಆದಿಯವರೇ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತಾಳೆ ಭಾಗ್ಯ. ನೋಡಿ ಭಾಗ್ಯವರೇ, ನಿಮ್ಮ ಅತ್ತೆ ಮಾತ್ರ ಅಲ್ಲ, ನನ್ನ ಗೆಳತಿ ಕೂಡ. ನನ್ನ ಗೆಳತಿನ ಹುಡ್ಕೋದು ನನ್ನ ಜವಾಬ್ದಾರಿ ಅಲ್ವಾ ಅಂತ ಆದಿಯವರೇ, ಬಂಗಾರಿಗೆ ಏನಾದರೂ ಗೊತ್ತಿರ್ಬೋದಾ ಅಂತಾಳೆ ಭಾಗ್ಯ. ಕರೆಕ್ಟ್, ಅದನ್ನು ಅವಳ ಹತ್ರ ವಿಚಾರಿಸೋಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಗೆಳತಿಗೋಸ್ಕರ ಇಲ್ಲಿ ಕಾಯಲೇಬೇಕು. ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ, ಅವ್ರು ಬರೋವರೆಗೂ ಇಲ್ಲೇ ಇರೋಣ ಅಂತಾನೆ ಆದಿ. ಅವ್ರ ಮಾತನ್ನು ಕೇಳಿಸ್ಕೊಂಡ ಕುಸುಮ, ನಾನಿಲ್ಲಿ ತುಂಬ ಹೊತ್ತು ಇರೋದು ಒಳ್ಳೆಯದಲ್ಲ. ಇವರೇನಾದರೂ ನನ್ನನ್ನು ಹುಡ್ಕೋಕೆ ಆಚೆ ಈಚೆ ಬಂದರೆ ನಾನು ಸಿಕ್ಕಾಕೊಂಡು ಬಿಡ್ತೀನಿ. ಮೊದಲು ನಾನು ಇಲ್ಲಿಂದ ಹೊರಟ್ಬಿಡ್ಬೇಕು ಅಂತ ಕುಸುಮ ಅಲ್ಲಿಂದ ಬರಬೇಕು ಅನ್ನುವಾಗ ಎದುರುಗಡೆ ಸುನಂದ, ಪೂಜಾ, ಕಿಶನ್, ತನ್ವಿ ಬರ್ತಾ ಇರೋದನ್ನು ನೋಡಿ ತಲೆ ಮೇಲೆ ಸೀರೆನ ಹೊದ್ಕೊಂಡು ಕುಸುಮ ಹೋಗ್ತಾರೆ. ತನ್ವಿಗೆ ಡೌಟ್ ಆಗಿ ಅವರನ್ನೇ ನೋಡ್ತಾ ನಿಂತ್ಕೋತಾಳೆ. ಆಗ ಪೂಜಾ ವಾಪಸ್ ಬಂದು, ತನ್ವಿ ಇಲ್ಲೇನು ಮಾಡ್ತಿದ್ಯಾ ಬಾ ಅಂತ ಕರೀತಾಳೆ. ಚಿಕ್ಕಿ, ಅಲ್ಲಿ ನೋಡು ಅಜ್ಜಿ ಸೀರೆ ಸೆರಗ್ತಾರ ಇಲ್ವಾ, ನನಗ್ಯಾಕೋ ಅವರೇ ಅನ್ನಿಸ್ತಿದೆ ಅಂತಾಳೆ ತನ್ವಿ. ಕುಸುಮ ಅದನ್ನು ಕೇಳಿಸ್ಕೊಂಡು ಗಾಬರಿ ಆಗ್ತಾರೆ. ತನ್ವಿ, ಅವರಲ್ಲ, ಅದು ಬೆಳಿಗ್ಗೆಯಿಂದ 4 ಸಲ ಅದನ್ನೇ ಹೇಳ್ತಿದ್ಯಾ ಬಾ ಅಂತ ತನ್ವಿನ ಹೇಳ್ಕೊಂಡು ಹೋಗ್ತಾಳೆ ಪೂಜಾ. ಈಚೆ ಪೂಜಾ ಭಾಗ್ಯ ಹತ್ರ ಬಂದು, ಅತ್ತೆ ಇಲ್ಲಿ ಹಾಸ್ಪಿಟಲ್ನಲ್ಲಿದ್ದಾರೆ ಅಂತಾಳೆ. ಪೂಜಾ, ಅಂಕಲ್ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ, ಬಟ್ ಗೆಳತಿ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಆದಿ. ಅಂಕಲ್ ಎಲ್ಲಿ ICUನಲ್ಲಿದ್ದಾರೆ ಅಂತಾನೆ ಆದಿ. ತನ್ವಿ ಓಡಿ ಹೋಗಿ ಅಜ್ಜನ ನೋಡ್ಕೊಂಡು ಬರ್ತಾಳೆ. ಬಂಗಾರಿ, ಅಳಬೇಡ ಬಂಗಾರಿ, ನಾವೆಲ್ಲ ಇದ್ದೀವಿ ಅಂತ ಭಾಗ್ಯ ಹೇಳುವಾಗ ಭಾಗ್ಯನ ತಳ್ಳಿ, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ಏನೇನು ಆಗ್ತಿದೆ ಅಂತ ಗೊತ್ತಾ ನಿನಗೆ? ನಮಗೆ ಇರೋದಕ್ಕೆ ಮನೆ ಇಲ್ಲ, ತಾತನ ಆಪ್ರೇಷನ್ಗೆ ದುಡ್ಡಿಲ್ಲ, ಪಾಪ ಅಜ್ಜಿ ಸಂಪಾದಿಸಿ ದುಡ್ಡು ತರ್ತೀನಿ ಅಂತ ಹೇಳ್ತಿದ್ದಾರೆ, ದುಡಿಯೋ ವಯಸ್ಸು ಅವರದು. ಇಷ್ಟೆಲ್ಲ ಮಾಡಿ ನೀನು ನೆಮ್ಮದಿಯಾಗಿದ್ದೆ ಅಲ್ವಾ? ನಿನಗೆ ಇರೋದಕ್ಕೆ ದೊಡ್ಡ ಮನೆ, ಓಡಾಡೋದಕ್ಕೆ ಐಷಾರಾಮಿ ಕಾರು, ಕೆಲಸ ಮಾಡಲೇಬೇಕು ಅಂತ ಏನಿಲ್ಲ ನಿನಗೆ. ನೀನು ಆರಾಮಾಗಿದ್ದರೆ ಸಾಕು, ಬೇರೆ ಯಾರಾದರೂ ಹಾಳಾಗಿ ಹೋಗಲಿ. ಭಾಗ್ಯ ನನಗೆ ನನ್ನ ಮಗಳು ಅಂತ ಇಬ್ಬರು ಹೇಳ್ತಿದ್ರು, ಆದರೆ ಇವಾಗ ನೋಡು, ತಾತ ಬೆಡ್ ಮೇಲೆ ಮಲಗಿದ್ದಾರೆ, ಅಜ್ಜಿ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಈಗ ನಿನಗೆ ಖುಷಿ ಅಲ್ವಾ ಅಂತಾಳೆ ತನ್ವಿ. ನಿಜವಾಗ್ಲೂ ನನಗೆ ಇದು ಯಾವ ವಿಷಯನೂ ಗೊತ್ತಿಲ್ಲ ಬಂಗಾರಿ, ಅತ್ತೆ ನನಗೆ ಯಾವುದನ್ನು ಹೇಳಿಲ್ಲ ಕಣೆ ಅಂತಾಳೆ ಭಾಗ್ಯ. ಜಸ್ಟಿಫಿಕೇಷನ್ ಕೊಡೋದಕ್ಕೆ ಬರಬೇಡ ನೀನು ಅಂತಾಳೆ ತನ್ವಿ, ನೋಡು ನಿನ್ನ ಕೋಪನ ಸ್ವಲ್ಪ ಹದ್ಬಸ್ತಿನಲ್ಲಿಟ್ಕೊ ಅಂತಾಳೆ ಪೂಜಾ. ನೋಡು ತನ್ವಿ, ನಿನಗೆ ತಾತ ಅಜ್ಜಿ ಮೇಲೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ 10 ಪಟ್ಟು ಗೌರವ ಅವರಿಗಿದೆ ಅಂತಾನೆ ಕಿಶನ್. ಹೌದು ಬಂಗಾರಿ, ತಾತನ ಆಪ್ರೇಷನ್ಗೆ ದುಡ್ಡು ಬೇಕು ಅಂದಿದ್ರಲ್ಲ, ಹೊಂದ್ಸ್ಕೊಂಡು ಬಂದಿದ್ದೀನಿ, ಹೇಳು ಅಂತ ಚೆಕ್ನ ತೋರಿಸಿ. ನಿಜ ಹೇಳಬೇಕು ಅಂದರೆ ನಿನಗೋಸ್ಕರ ತಾತ ಅಜ್ಜಿಗೋಸ್ಕರನೇ ಕೆಲಸ ಹುಡ್ಕೊಂಡು ನಾನು ನಿನಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದರೆ ಇದು ನನ್ನ ಸಂಪಾದನೆ ಅಲ್ಲ, ಅಜ್ಜಿ ಸಂಪಾದನೆ. ನಾನೀಗ ಆರಾಮಾಗಿ ತಾತನ ಆಪ್ರೇಷನ್ ಮಾಡಿಸ್ಬೋದು ಬಂಗಾರಿ, ನೀನೇನೋ ತಲೆ ಕೆಡಿಸ್ಕೋಬೇಡ, ಅಜ್ಜಿ ಎಲ್ಲಿದ್ರು ನಾನು ಹುಡ್ಕೊಂಡು ಬರ್ತೀನಿ ಅಂತಾಳೆ ಭಾಗ್ಯ. ಆಗ ಆ ಚೆಕ್ನ ಬಿಸಾಕಿ ತನ್ವಿ ಹೋಗ್ತಾಳೆ. ಭಾಗ್ಯ ಅವಳು ಕೋಪದಲ್ಲಿ ಮಾತಾಡಿದಾಳೆ. ಅವಳು ಸರಿ ಹೋಗ್ತಾಳೆ. ಬೇಜಾರಾಗಬೇಡಿ, ನಾವೀಗ ಮೊದಲು ಮಾಡಬೇಕಾಗಿರೋ ಕೆಲಸ ಅಂದರೆ ಗೆಳತಿನ ಹುಡ್ಕೋದು, ಅದ್ರ ಬಗ್ಗೆ ಗಮನ ಕೊಡೋಣ ಅಂತಾನೆ ಆದಿ. ಆಗ ಭಾಗ್ಯ ಅಲ್ಲೇ ಇರೋ ದೇವರಿಗೆ ಕೈ ಮುಗಿದು, ಯಾಕೆ ದೇವರೇ ನನಗೆ ಹೆಸರು ತಂದು ಕೊಟ್ಟಿರೋ ಅತ್ತೆ ಮಾವ ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ, ಅಥವಾ ನಾನು ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ? ಒಂದರ ಮೇಲೆ ಒಂದರಂತೆ ಅಗ್ನಿ ಪರೀಕ್ಷೆ ಒಡ್ತಾನೆ ಇದೆಯಲ್ಲ, ಯಾಕೆ? ಎದುರಿಸೋ ಶಕ್ತಿ ಇದೆ ಅಂತನಾ? ಇವತ್ತು ನಾನು ಬದುಕಲ್ಲಿ ಏನೇ ಮಾಡಿದ್ರು ಅದಕ್ಕೆ ದೇವ್ರ ಥರ ಇರೋ ಅತ್ತೆನೇ ಕಾರಣ. ಅಮ್ಮ ನನಗೆ ಜನ್ಮ ಕೊಟ್ಟರೆ, ಅತ್ತೆ ನನಗೆ ಜೀವನ ಕೊಟ್ಟವರು, ಹೇಗೆ ಬದುಕಬೇಕು, ಹೇಗೆ ಸಮಸ್ಯೆನ ಎದುರಿಸಬೇಕು ಅಂತ ಹೇಳ್ಕೊಟ್ಟವರು, ಅವರನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ದೇವರೇ ನನ್ನ ಕೈಲಿ. ಅವರಿಗೆ ಫೋನ್ ಮಾಡ್ತಾನೆ ಇರಬೇಕು, ಸಿಗ್ತಾನೆ ಇರಬೇಕು, ಅವರಿಂದ ಹೇಗೆ ದೂರ ಮಾಡ್ತೀಯಾ? ಕೈ ಮುಗಿದು ಬೇಡ್ಕೊಳ್ತಿದ್ದೀನಿ, ನನ್ನ ಅತ್ತೆ ಸಿಗೋ ಥರ ಮಾಡು, ಆಗಲ್ಲ ಅಂತ ಹೇಳಬೇಡ ದೇವರೇ ಅಂತ ಬೇಡ್ಕೊಂಡು ಭಾಗ್ಯ ಕೂತ್ಕೋತಾಳೆ. ಆಗ ಸಿಸ್ಟರ್ ಬರ್ತಾರೆ. ಎಲ್ಲ ಓಕೆ ಅಂತ ಆದಿ ಕೇಳ್ತಾನೆ. ಸರ್ಜರಿ ಮಾಡದೆ ಏನು ಹೇಳೋಕ್ಕಾಗಲ್ಲ ಅಂತಾಳೆ ಸಿಸ್ಟರ್. ಆಪರೇಷನ್ಗೆ ಏನೇನು ಅರೇಂಜ್ ಮಾಡ್ಕೊಳ್ಬೇಕೋ ಮಾಡ್ಕೊಳ್ಳಿ, ಯಾವುದಕ್ಕೂ ಡಿಲೇ ಆಗಬಾರ್ದು. ಡಾಕ್ಟರ್ ಎಲ್ಲಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಬೇಕು ಅಂತಾನೆ ಆದಿ. ಸರ್ ಅದು ಅಂತ ಸಿಸ್ಟರ್ ಹೇಳುವಾಗ ಅವಳಿಗೆ ಕುಸುಮ ಕಾಲ್ ಬರುತ್ತೆ. ಆಗ ಕಾಲ್ ಕಟ್ ಮಾಡ್ತಾಳೆ. ಸಿಸ್ಟರ್, ಡಾಕ್ಟ್ರನ್ನ ಮೀಟ್ ಮಾಡಬೇಕು, ಅವರು ಕ್ಯಾಬಿನ್ ಎಲ್ಲಿದೆ ಅಂತಾನೆ ಆದಿ. ಅವ್ರ ಕ್ಯಾಬಿನ್ನು ಅಂತ ಸಿಸ್ಟರ್ ಹೇಳುವಾಗ ಮತ್ತೆ ಅವಳಿಗೆ ಕಾಲ್ ಬರುತ್ತೆ. ಕುಸುಮ ಅಮ್ಮಗೆ ಏನಾಗಿದೆ, ಯಾಕೆ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಸಿಸ್ಟರ್. ಸರ್, ಲೆಫ್ಟ್ ಹೋದರೆ 4ನೇ ಚೇಂಬರ್ ಅವರದ್ದೇ ಅಂತಾಳೆ ಸಿಸ್ಟರ್. ಓಕೆ ಅಂತಾನೆ ಆದಿ. ಮತ್ತೆ ಸಿಸ್ಟರ್ಗೆ ಕಾಲ್ ಬರುತ್ತೆ. ಸಿಸ್ಟರ್, ಆವಾಗಿಂದ ಕಾಲ್ ಬರ್ತಾನೆ ಇದೆ, ಎಮರ್ಜೆನ್ಸಿ ಇದ್ರೂ ಇರಬಹುದು, ತಗೊಂಡು ಮಾತಾಡಿ ಅಂತಾನೆ ಆದಿ. ಓಕೆ ಅಂತಾಳೆ ಸಿಸ್ಟರ್. ಆದಿ ಭಾಗ್ಯ ಹೋಗ್ತಾರೆ. ಈಚೆ ಬಂದು ಸಿಸ್ಟರ್,
ಹಲೋ ಅಂತಾಳೆ. ಅವರೆಲ್ಲ ಹೋದ್ರಾ, ಅಲ್ಲೇ ಇದ್ದಾರಾ ಅಂತಾರೆ ಕುಸುಮ. ಇನ್ನೂ ಇಲ್ಲ, ಇಲ್ಲೇ ಇದ್ದಾರೆ ಅಂತಾಳೆ ಸಿಸ್ಟರ್. ನೋಡು, ಯಾವುದೇ ಕಾರಣಕ್ಕೂ ಅವರಿಗೆ ನನ್ನ ಸುಳಿವು ಸಿಗಬಾರ್ದು. ಅವ್ರು ನನ್ನ ಬಗ್ಗೆ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಿಬಿಡು ಅಂತಾರೆ ಕುಸುಮ. ಅಲ್ಲಮ್ಮ, ನೀವು ಯಾಕಮ್ಮ ಈ ಥರ ಮಾಡ್ತಿದ್ದೀರ, ಅರ್ಥನೇ ಆಗ್ತಿಲ್ಲ. ಅಲ್ಲ, ನಿಮಗೆ ಸಹಾಯ ಮಾಡೋಕ್ಕೆ ತಾನೇ ಅವ್ರು ಬಂದಿರೋದು. ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ? ಇವಾಗಿನ ಕಾಲದಲ್ಲಿ ಯಾರು ನಮಗೆ ಸಹಾಯಕ್ಕೆ ಬರ್ತಾರೆ ಅಂತ ಕಾಯ್ತಿರ್ತೀವಿ ನಾವು. ಆದರೆ ನೀವು ಸಹಾಯ ಮಾಡೋಕ್ಕೆ ಬಂದವರನ್ನು ಬೇಡ ಅಂತ ಹೇಳ್ತಿದ್ದೀರಲ್ಲ, ಏನಾಗಬೇಕು ನಿಮಗೆ ಅಂತಾಳೆ ಸಿಸ್ಟರ್. ಅದೊಂದು ದೊಡ್ಡ ಕತೆ ಅಮ್ಮ. ಅವಳು ನನ್ನ ಸೊಸೆ ನಿಜ, ಆದರೆ ಇವಾಗ ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಅವಳ ಹತ್ರ ಸಹಾಯ ತೊಗೊಂಡ್ರೆ ಅವ್ರ ಮನೆಯವ್ರು ಏನು ತಿಳ್ಕೊಳ್ಳಲ್ಲ ಹೇಳು? ನಾನು ಅವ್ರ ಮನೆಯವರನ್ನು ದುಡ್ಡಿಗೋಸ್ಕರ ಬಳಸ್ಕೊತೀನಿ ಅಂತ ತಪ್ಪು ತಿಳ್ಕೊಳ್ಳಲ್ವಾ ಅಂತಾರೆ ಕುಸುಮ. ಅಲ್ಲ ಅದು ಅಂತಾಳೆ ಸಿಸ್ಟರ್. ನೀ ನನಗೆ ಸಮಜಾಯಿಸಿ ಕೊಡೋಕ್ಕೆ ಬರಬೇಡ. ನಾನು ಹೇಳೋದನ್ನು ನೀನು ದಯವಿಟ್ಟು ಕೇಳು. ನಾನು ಎಲ್ಲಿದ್ದೀನಿ ಅನ್ನೋ ಮಾಹಿತಿ ಅವರಿಗೆ ಸಿಗಬಾರ್ದು. ಜೊತೆಗೆ ನಮ್ಮ ಯಜಮಾನ್ರು ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದೇ ಅವರಿಗೆ ಗೊತ್ತಾಗಬಾರ್ದು. ನೀನು ಇದಿಷ್ಟನ್ನು ನೋಡ್ಕೊ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ, ಸರಿನಾ ಅಂತಾರೆ ಕುಸುಮ. ಸರಿ ಅಮ್ಮ, ಆಯಿತು ಅಂತ ಕಾಲ್ ಕಟ್ ಮಾಡ್ತಾಳೆ ಸಿಸ್ಟರ್. ಯಾಕಮ್ಮ ಹೀಗೆ ಮಾಡಿದೆ? ಬಂಗಾರದಂಥ ಹುಡುಗಿ ಭಾಗ್ಯಂಗೆ ನನ್ನ ಅಂತ ಪಾಪಿ ಅತ್ತೆ ಯಾಕೆ ಕೊಟ್ಟೆ ನೀನು? ನಾನು ಅವಳ ಜೀವನದಲ್ಲಿ ಇಲ್ಲದೇ ಇದ್ದಿದ್ರೆ, ನನ್ನ ಮಗ ಅವಳ ಜೀವನದಲ್ಲಿ ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳ ಜೀವನ ಚೆನ್ನಾಗಿರೋದಲ್ವಾ? ಮಗ ಹೇಗೋ ದಾರಿ ತಪ್ಪಿದ್ದಾನೆ, ಸೊಸೆ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ಭಾಗ್ಯಂಗೆ ಇನ್ನೊಂದು ಮದುವೆ ಮಾಡಿಸಿದ್ರೆ ಈಗ ಅವರೆಲ್ಲ ಒದ್ದಾಡೋ ಹಾಗಾಗಿದೆ. ಇದ್ಯಾವುದು ಈ ಥರ ನಡೀಬಾರ್ದು. ದೇವರೇ, ಭಾಗ್ಯನ ಸಂಸಾರ ಸುಖವಾಗಿರಬೇಕು, ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾವುದೇ ಮೋಸ ಮಾಡಬೇಡ ನೀನು ಅಂತ ದೇವರಿಗೆ ಕೈ ಮುಗಿತಾರೆ ಕುಸುಮ. ಈಚೆ ಕಿಶನ್ ಅಂಕಲನ್ನು ಒಬ್ಬರನ್ನೇ ಈ ಸ್ಥಿತಿಲಿ ಬಿಟ್ಟು ಕುಸುಮಮ್ಮ ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ ಅಂತಾನೆ. ಅಂಕಲ್ ಆಪರೇಷನ್ಗೆ ಅಮೌಂಟ್ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೋದವರು ಎಲ್ಲೂ ಕಾಣ್ತಿಲ್ಲ ಅಂತಾನೆ ಆದಿ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಚಿಕ್ಕಿ. ಶ್ರೇಷ್ಠ ಆಂಟಿ ಮನೆಯಲ್ಲಿ ಇದ್ರಲ್ಲ, ಅವರಿಗೇನಾದರೂ ಗೊತ್ತಾ ಅಂತಾಳೆ ತನ್ವಿ. ಅವಳಿಗೆ ಗೊತ್ತು ಅಂತ ನನಗೂ ಗೊತ್ತಿದೆ, ಆದರೆ ಅವಳಿಗೆ ಕಾಲ್ ಮಾಡಿದರೆ ಬೇರೆ ಯಾರೋ ಪಿಕ್ ಮಾಡ್ತಿದ್ರಲ್ಲ ಅಂತಾಳೆ ಪೂಜಾ. ಏನು ಹೇಳ್ತಿದ್ದೀರಾ ನೀವು ಅಂತಾಳೆ ಭಾಗ್ಯ. ಹೌದಕ್ಕ, ಶ್ರೇಷ್ಠ ಮನೆಗೆ ಬಂದಿದ್ದಾಳೆ, ಅವಳಿಗೆ ಎಲ್ಲ ಗೊತ್ತು ಅಂತ ಕಾಲ್ ಮಾಡಿದರೆ ಬೇರೆ ಯಾರೋ ಪಿಕ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಅವಳಿಗೂ ಅತ್ತೆಗೂ ಜಗಳ ಆಗ್ತಿತ್ತು ಅಂತ ತನ್ವಿ ಹೇಳಿದ್ಲು ಅಂತಾಳೆ ಪೂಜಾ. ಒಂದು ಕೆಲಸ ಮಾಡಿ, ನೀವೆಲ್ಲ ಹೋಗಿ ಆ ಶ್ರೇಷ್ಠನ ಹುಡುಕಿ. ಅವಳು ಸಿಕ್ಕಿದ್ರೆ ಅತ್ತೆ ಸಿಗ್ಬೋದು, ನಾನು ಆದಿಯವರು ಇಲ್ಲೇ ಇರ್ತೀವಿ. ಒಂದು ವೇಳೆ ಅತ್ತೆ ಏನಾದರೂ ಬಂದರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಂತಾಳೆ ಭಾಗ್ಯ. ಸರಿ ಅಂತ ಅವರೆಲ್ಲ ಹೋಗ್ತಾರೆ. ಆದಿಯವರೇ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಶ್ರೇಷ್ಠನ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಪಾಪ ಅಂತ ಸಹಾಯ ಮಾಡಿದರೆ ಉಂಡು ಮನೆಗೆ ದ್ರೋಹ ಬಗೆಯೋಳು ಅವಳು ಅಂತ ಗುಣ ಅವಳದು. ಅತ್ತೆಗೇನಾದರೂ ಮಾಡಿದರೆ ಅಂತ ತಾಂಡವ್ ಶ್ರೇಷ್ಠ ಸೇರಿಕೊಂಡು ಪ್ಲ್ಯಾನ್ ಮಾಡಿದರೆ ಅನಿಸುತ್ತೆ. ತಲೆ ಕೆತ್ತಿದೆ ಆದಿಯವರೇ ಅಂತಾಳೆ ಭಾಗ್ಯ. ತಾಂಡವ್ ಬಗ್ಗೆ ನಾನು ವಿಚಾರಿಸ್ತೀನಿ, ಫಸ್ಟ್ ಗೆಳತಿ ಸಿಗಲಿ, ಆಮೇಲೆ ಎಲ್ಲದಕ್ಕೂ ಒಂದು ಅಂತ್ಯ ಹಾಡೋಣ ಅಂತಾನೆ ಆದಿ. ಈಚೆ ಮೀನಾಕ್ಷಿ ರೂಮಲ್ಲಿ ಏನೋ ಬರೀತಾ ಇರುವಾಗ ಕನಿಕಾ ಬರ್ತಾಳೆ. ಅದನ್ನು ತೆಗೆದು ಆಚೆ ಇಡ್ತಾರೆ ಮೀನಾಕ್ಷಿ. ಏನು ಅತ್ತೆ ಮುಚ್ಚಿಡ್ತಿದ್ದೀರಾ ಅಂತಾಳೆ ಕನಿಕಾ. ಮುಚ್ಚಿಡೋಕ್ಕೆ ತುಂಬ ಇದೆ, ನಿನಗ್ಯಾಕೆ? ಬಂದ ವಿಷಯ ಹೇಳು ಅಂತಾರೆ ಮೀನಾಕ್ಷಿ. ಆದಿಬ್ರೋ ಮತ್ತು ಭಾಗ್ಯ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅಲ್ಲ ಅತ್ತೆ, ಬ್ರೋ ಮತ್ತು ಭಾಗ್ಯ ಬಂದಿಲ್ವಲ್ಲ, ಏನು ಕತೆ ಅಂತ. ಅವಳು ಈ ಮನೆ ಸೊಸೆನಾ, ಸೂರ್ಯವಂಶಿ ಮನೆ ಸೊಸೆನಾ ಗೊತ್ತಾಗ್ತಿಲ್ಲ ನನಗೆ. ಅಲ್ಲ, ಅವಳು ನಮ್ಮ ಬಗ್ಗೆ ಎಲ್ಲ ಕೇರ್ ಮಾಡಲ್ಲ ಬಿಡಿ, ಅಟ್ಲೀಸ್ಟ್ ನಿಮ್ಮ ಮಾತಿಗಾದರೂ ಬೆಲೆ ಕೊಡಬೇಕಲ್ವಾ? ಈ ಮನೆಯಲ್ಲಿ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋದನ್ನೆಲ್ಲ ಒಂದೇ ದಿನದಲ್ಲಿ ಕಳೀತಾ ಇದ್ದಾಳೆ. ಈ ಮನೆ ಘನತೆಗೆ ತಕ್ಕ ಹಾಗೆ ಇರು ಅಂದರೆ ಅವಳು ಹಳೆ ಗಂಡನ ಮನೆಯವರನ್ನು ಮೆರೆಸ್ತಿದ್ದಾಳಲ್ಲ, ಏನು ಹೇಳಬೇಕು ಅವಳಿಗೆ? ಬ್ರೋನ ಅವಳು ಜೊತೆ ಕರ್ಕೊಂಡು ಹೋಗ್ತಿದ್ದಾಳೆ, ಅವನು ನಮ್ಮ ಜೊತೆ ಗಮನ ಹರಿಸ್ತಿಲ್ಲ ಅಂತಾಳೆ ಕನಿಕಾ. ಗಮನ ಕೊಡೋಕ್ಕೆ ಅವಳು ಬಿಡಬೇಕಲ್ಲ ಅಂತಾರೆ ಮೀನಾಕ್ಷಿ. ಏನು ಸೊಸೆನೋ ಏನೋ ಮನೆ ಹಾಳು ಮಾಡೋಕ್ಕೆ ಬಂದಿದ್ದಾಳೆ. ಹೀಗೆ ಬಿಟ್ಟರೆ ಬ್ರೋ ಬ್ರೈನ್ ವಾಶ್ ಮಾಡಿ ಅವನ ಕ್ಯಾಬಿನ್ಗೆ ತಗೋತಾಳೆ. ಹೀಗೆ ಆದರೆ ಮನೆ ಪರಿಸ್ಥಿತಿ ಕಷ್ಟ ಇದೆ ಅತ್ತೆ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತೀರಾ ನೀವು ಅಂತಾಳೆ ಕನಿಕಾ. ಸ್ಟಾಪ್ ಇಟ್ ಕನಿಕಾ, ಹಾಗೆಲ್ಲ ಆಗೋದಿಲ್ಲ. ಹಾಗಾಗೋದಕ್ಕೆ ಈ ಮೀನಾಕ್ಷಿಯು ಬಿಡೋದಿಲ್ಲ ಅಂತಾರೆ ಮೀನಾಕ್ಷಿ. ನೀವೇನು ಮಾಡ್ತೀರಾ ಅತ್ತೆ, ಎಲ್ಲ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅಂತಾಳೆ ಕನಿಕಾ. ಮೊದಲು ಆ ದಿನ ಈ ಮನೆಗೆ ಕರೆಸು, ಅವರಿಂದ ಅವನ್ನ ಹೇಗೆ ದೂರ ಇರೋ ಥರ ನಾನು ಮಾಡ್ತೀನಿ ಅಂತಾಳೆ ಮೀನಾಕ್ಷಿ. ನಾನು ಅಂದ್ಕೊಂಡು ಹಾಗೆ ಆಯಿತು ಅಂತ ಕನಿಕಾ ಯೋಚನೆ ಮಾಡ್ತಾಳೆ. ಫೋನ್ ಮಾಡು ಅಂದೆ ಅಂತಾರೆ ಮೀನಾಕ್ಷಿ. ಆಗ ಕನಿಕಾ ಫೋನ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ, ಬ್ರೋ ಎಲ್ಲಿದೆಯಾ? ಒಂದಿಷ್ಟು ಇಂಪಾರ್ಟೆಂಟ್ ಫೈಲ್ಸ್ಗೆ ಸಿಗ್ನೇಚರ್ ಬೇಕು, ಇಲ್ಲ ಅಂದರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ, ಬೇಗ ಬಾ ಅಂತಾಳೆ ಕನಿಕಾ. ಬೇಗ ಬರೋಕ್ಕಾಗಲ್ಲ ಕನಿಕಾ ಅಂತಾನೆ ಆದಿ. ಹಾಗಲ್ಲ ಬ್ರೋ, ತುಂಬ ದೊಡ್ಡ ಕಾಂಟ್ರಾಕ್ಟ್, ಇಲ್ಲ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತಾಳೆ ಕನಿಕಾ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ಲ, ಸ್ವಲ್ಪ ವೆಯ್ಟ್ ಮಾಡು, ಬರ್ತೀನಿ ಅಂತಾನೆ ಆದಿ. ಲೇಟ್ ಆಗುತ್ತೆ ಅಂತ ಕ್ಲೈಂಟ್ಗೆ ಹೇಗೆ ಹೇಳಿ ಅಂತಾಳೆ ಕನಿಕಾ. ಹೇಳು, ಅವ್ರು ಅರ್ಥ ಮಾಡ್ಕೊಳ್ಳಲ್ವಾ? ಅವರು ಮನುಷ್ಯರಲ್ವಾ? ನೋಡು, ಫ್ಯಾಮಿಲಿ ಮೆಂಬರ್ಸ್ ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳು, ಅವರಿಗೆ ಅರ್ಥ ಆಗುತ್ತೆ ಅಂತಾನೆ ಆದಿ. ಸರಿ
ಬ್ರೋ ಹಾಗೆ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಕನಿಕಾ. ಸಿಟ್ಟಿಂದ ಮೀನಾಕ್ಷಿ ಬೆಡನ್ನು ಕೈಯಲ್ಲಿ ಹಿಡ್ಕೋತಾರೆ. ಆಗ ಮತ್ತೆ ಕನಿಕಾ ಆದಿಗೆ ಕಾಲ್ ಮಾಡಿ, ಬ್ರೋ ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ಕ್ಲೈಂಟ್ಗೆ ಬರೋಕ್ಕೆ ಹೇಳಿದ್ದೀವಿ, ಅವರು ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ, ನೀನಿನ್ನು ಹೊರಟಿಲ್ವಾ ಅಂತಾಳೆ ಕನಿಕಾ. ನಾನು ಹೊರಗಡೆ ಇದ್ದೀನಿ, ಬರ್ತೀನಿ. ಒಂದು ಕ್ಲೈಂಟ್ನ ನಿನಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಹೇಗೆ ಹೇಳು ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ. ಆಗ ಭಾಗ್ಯ ಬಂದು ಏನಾದರೂ ಸಮಸ್ಯೆನಾ ಅಂತಾಳೆ. ಹಾಗೇನಿಲ್ಲ ಅಂತಾನೆ ಆದಿ. ನನಗೆ ಗೊತ್ತು, ತುಂಬ ದಿನದಿಂದ ನೀವು ಕಂಪ್ನಿ ಕಡೆ ಗಮನ ಕೊಡೋಕ್ಕಾಗಿಲ್ಲ, ತುಂಬ ಕೆಲಸ ಪೆಂಡಿಂಗ್ ಇರುತ್ತೆ, ನೀವು ಆಫೀಸ್ಗೆ ಹೋಗಿ ಪರವಾಗಿಲ್ಲ, ನಾನು ಇಲ್ಲಿ ನೋಡ್ಕೋತೀನಿ ಅಂತಾಳೆ ಭಾಗ್ಯ. ಅಂತ ಏನು ಕೆಲಸ ಇಲ್ಲ ಅಂತಾನೆ ಆದಿ. ಮನೆಗೆ ಹೋಗಿ ರೆಸ್ಟ್ ಆದರೂ ಮಾಡಿ ಅಂತಾಳೆ ಭಾಗ್ಯ. ಅದೆಲ್ಲ ಬಿಡಿ, ನೀವು ಬೆಳಿಗ್ಗೆಯಿಂದ ಏನಾದರೂ ತಿಂದ್ರಾ, ನನಗೆ ಗೊತ್ತು ನೀವೇನೂ ತಿಂದಿಲ್ಲ ಅಂತ, ಸುಮ್ಮನೆ ಬನ್ನಿ ಅಂತಾನೆ ಆದಿ. ನನಗೆ ಹಸಿವಿಲ್ಲ ಅಂತಾಳೆ ಭಾಗ್ಯ. ಈಗ ಬರ್ತಿರೋ ಇಲ್ವೋ ನೋಡಿ, ಹಸ್ಕೊಂಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಿಮಗೇನಾದರೂ ಆದರೆ ನನಗೆ ಸಹಿಸೋಕ್ಕಾಗಲ್ಲ ಅಂತಾನೆ ಆದಿ. ನೀವು ಹೋಗಿ ತಿಂದ್ಕೊಂಡು ಬನ್ನಿ ಅಂತಾಳೆ ಭಾಗ್ಯ. ನೀವು ಬರಲ್ವಾ, ನಾನೇ ತರ್ತೀನಿ ತಿಂಡಿನ ಅಂತ ಹಣ್ಣನ್ನು ತಂದು ಕಟ್ ಮಾಡಿ ಕೊಡ್ತಾನೆ ಆದಿ. ಅದನ್ನು ನರ್ಸ್ ವಿಡಿಯೋ ಕಾಲ್ ಮಾಡಿ ಕುಸುಮಗೆ ತೋರಿಸ್ತಾಳೆ. ಕುಸುಮ ಖುಷಿಯಾಗ್ತಾರೆ. ಭಗವಂತ ನನಗೆ ಎಷ್ಟು ಬೇಕಿದ್ರೂ ಕಷ್ಟ ಕೊಡು, ಆದರೆ ಇವರಿಬ್ಬರನ್ನ ಮಾತ್ರ ಇದೇ ರೀತಿ ಸಂತೋಷವಾಗಿ ಇಡು, ಇವರಿಬ್ಬರಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಅಳ್ತಾರೆ ಕುಸುಮ. ಈಚೆ ಭಾಗ್ಯಂಗೆ ಕಾಲ್ ಬರುತ್ತೆ. ಹಲೋ, ಯಾರು ಹೇಳಿ ಅಂತಾಳೆ ಭಾಗ್ಯ. ಶುಭಂ ಮಸ್ತು ಅಂತ ಒಂದು ಬಿಸ್ನೆಸ್ ಆರ್ಗನೈಸರ್ ಇದೆಯಲ್ಲ, ಅವ್ರ ಕಡೆಯಿಂದ ಒಂದು ಪಾರ್ಸಲ್ ಬಿತ್ತು ಮೇಡಮ್ ಅಂತಾರೆ. ಸರ್ ಅಲ್ಲಿ ಮನೆಯೊಳಗೆ ಇಟ್ಬಿಡಿ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ. ಈಚೆ ಕಾಮತ್ ಮನೆಯೊಳಗೆ ಪಾರ್ಸಲ್ ಇಟ್ಟು ಹೋಗ್ತಾರೆ. ಕನ್ನಿಕಾ ಮತ್ತು ಮೀನಾಕ್ಷಿ ಅದನ್ನು ನೋಡ್ತಾರೆ. ಭಾಗ್ಯ ಯಾರು ಅಂತಾನೆ ಅದೇ ಅವರೇ ಶುಭಂ ಮಸ್ರಮ್ ಅವರ ಮೆಟೀರಿಯಲ್ಸ್ನ ಕಳಿಸಿದ್ದಾರೆ ಅಂತಾಳೆ ಭಾಗ್ಯ. ಸರಿ, ನಾವು ಈಗಲೇ ಮನೆಗೆ ಹೋಗೋಣ ಅಂತಾನೆ ಆದಿ. ಈಚೆ ಮೀನಾಕ್ಷಿ ಇವೆಲ್ಲ ಒಂದು ಕ್ಷಣನೂ ನನ್ನ ಮುಂದೆ ಇರಬಾರ್ದು ಅಂತ ಪಾರ್ಸಲ್ನ ಬಿಸಾಕು ಅಂತ ಹೇಳ್ತಾರೆ. ಅದನ್ನು ಬಿಸಾಕ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.